ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ನನ್ನ ಅಣ್ಣನಾದಂಥ ಚಲೋಣ್ಣನವರೇ, ಹಾಗೆ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ದರ್ಶನ್ ಪುಟ್ಟಣ್ಣನವರೇ, ಹಾಗೆ ಮರುತಿಮ್ಮೇಗೌಡ್ರೆ, ಮಾಜಿ ಶಾಸಕರಾದಂಥ ರಾಮಣ್ಣವರೇ, ದಿನೇಶ್ ಗುಳಿಗೌಡ್ರೆ, ಹಾಗೂ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಸಂಘ ಹಾಗೂ ಕಾರ್ಯಕರ್ತ ಬಂಧುಗಳೇ, ಹಾಗೂ ಪತ್ರಿಕಾ ಮಿತ್ರರೇ, ಬಂಧುಗಳೇ, ಇವತ್ತು ಕರೆದಿರ್ತಕ್ಕಂಥ ಸಭೆ ಉದ್ದೇಶ ಸರ್ಕಾರದ ನಡೆಯುತ್ತ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಚುನಾವಣೆಗೂ ಮುಂಚೆ ಈಗ ತಾನೇ ಆಗಮಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರು, ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುಂಚೆ ಏನು 5 ಬೇಡಿಕೆಗಳನ್ನ ಕೊಟ್ಟಿದ್ವಿ, ಆ 5 ಬೇಡಿಕೆಗಳನ್ನ ಇವತ್ತು ಸರ್ಕಾರ ಬಂದ ಒಂದೇ ತಿಂಗಳಲ್ಲಿ 5 ಬೇಡಿಕೆಗಳನ್ನ ಈಡೇರಿಸಿದಂಥ ಸರ್ಕಾರ, ಅದು ಪಕ್ಷ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಬಂಧುಗಳೇ, ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷ ತಿಳಿಸ್ತೇನೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲಾ ನಾಯಕರಾದಂಥ ಚಲೋಣ್ಣವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಗೆ ಅತ್ಯಧಿಕ ಹಣಗಳನ್ನ ಮತ್ತು ಕೆಲಸಗಳನ್ನ ತಂದು ಕೆಲಸ ಮಾಡ್ತಾ ಇದ್ದಾರೆ. ತಾವು ನೋಡಿರ್ಬೋದು, ಇವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿ ನಿರ್ಮಾಣ ಮಾಡಿಸಿ ಇವತ್ತು ಶುಗರ್ ಫ್ಯಾಕ್ಟರಿನ ರನ್ ಮಾಡಿಸ್ತಾ ಇದ್ದಾರೆ. ಹಾಗೆ ಹೊಸ ಶುಗರ್ ಫ್ಯಾಕ್ಟರಿನೂ ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಚಲೋಣ್ಣವರ ನೇತೃತ್ವದಲ್ಲಿ ತಗೊಂಡು ಇವತ್ತು ಶುಗರ್ ಫ್ಯಾಕ್ಟರಿನ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಕೃಷಿ ವಿಶ್ವವಿದ್ಯಾಲಯವನ್ನು ಸಹ ನಮ್ಮ ಚಲೋಣ್ಣವರ ಹೋರಾಟದಿಂದ ಇವತ್ತು ಮಂಡ್ಯ ಜಿಲ್ಲೆಗೆ ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಈ 10 ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಚಲೋಣ್ಣನವರ ನೇತೃತ್ವದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದಿಂದ ತಗೊಂಡ್ಬಂದು ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ನಾಯಕರು. ಹಾಗಾಗಿ ಇವತ್ತೇನು ನಮ್ಮ ಪಾಂಡವಪುರದಲ್ಲಿ ಕಾರ್ಯಕರ್ತ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರ್ಬೋದು, ಟಿಪಿ ಚುನಾವಣೆ ಇರ್ಬೋದು, ಜಂಪಿ ಚುನಾವಣೆ ಇರ್ಬೋದು, ನಾವು ಹಿಂದೆ ಹೇಗೆ 23ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ರೈತ ಸಂಘ ಒಗ್ಗಟ್ಟಾಗಿ ಹೋರಾಟ ಮಾಡಿ ದರ್ಶನ್ ಪುಟ್ಟಣ್ಣೆ ಅವರನ್ನ ಗೆಲ್ಲಿಸಿದ್ರು, ಅದೇ ರೀತಿಯಲ್ಲಿ ಇದು ಸಹ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ರೈತ ಸಂಘ ಒಗ್ಗಟ್ಟಾಗಿ ಎಲ್ಲ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಯಾವುದೇ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಧಿಕಾರಕ್ಕೆ ತಗೊಂಡು ನಮ್ಮ ಚಲೋಣ್ಣವ್ರನ್ನ ಕೈ ಬಲಪಡಿಸಬೇಕು, ಹಾಗೆ ಸರ್ಕಾರಕ್ಕೆ ಕೈ ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ತಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡಿ ಯಾವುದೇ ಚುನಾವಣೆ ಬಂದರೂ ಸಹ ಕಾಂಗ್ರೆಸ್ ಪಕ್ಷ ಮತ್ತು ರೈತ ಸಂಘ ಮಿತ್ರರಂತೆ, ಅಣ್ಣ ತಮ್ಮಂತೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಗೆಲ್ಲಿಸಿ ನಮ್ಮ ಚಲೋಣ್ಣವರು ಮತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯವರ ಕೈ ಬಲಪಡಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ.